ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ಸಂಡೇ ಪಾಪನ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ವಿ. ಏನಪ್ಪ ಅಂದರೆ ಫೆಬ್ರವರಿ 1ನೇ ತಾರೀಕು ಹುಣ್ಣಿಮೆ ದಿನ ಇಲ್ಲಿ ಬಳ್ಳಾರಿಯಲ್ಲಿ ಕೂಡ ಜಾತ್ರೆ ಇದೆ. ಈಶ್ವರನ ಜಾತ್ರೆ, ಈಶ್ವರನ ತೇರು. ಅದಕ್ಕೆ ಪಾಪನ ಫಸ್ಟ್ ಟೈಮ್ ಜಾತ್ರೆ ಕರ್ಕೊಂಡು ಹೋಗ್ತಾ ಇರೋದು. ಯಾಕಂದರೆ ಲಾಸ್ಟ್ ಇಯರು ನಮ್ಮದು ಹರಿಹರೇಶ್ವರನ ತೇರಿತ್ತು. ಅವಳು 3 ಮಂತ್ಸ್ ಬೇಬಿ ಏನೋ ಇದ್ಲು ಅಷ್ಟೇ. ಆವಾಗ ಫೆಬ್ರವರಿಯಲ್ಲಿ ಬರುತ್ತೆ ನಮ್ಮದು ಹರಿಹರೇಶ್ವರನ ದೇವ್ರದ್ದು ಜಾತ್ರೆ ಕೂಡ. ಆ್ಯಂಡ್ ಅದಾದಮೇಲೆ ಊರಮ್ಮನ ಜಾತ್ರೆ ಇತ್ತು. ಆವಾಗೂ ಕೂಡ 3-4 ಮಂತ್ಸ್ ಏನೋ ಇದ್ಲು ಅವಳು ಅಷ್ಟೇ. ಅದಕ್ಕೆ ಈ ಸಲ ನಮ್ಮದು ಹರಿಹರೇಶ್ವರನ ಜಾತ್ರೆ ಕೂಡ ಇದ್ದಿದ್ದು 1ನೇ ತಾರೀಕಿನೇ ಇತ್ತು. ಬಟ್ ನಮಗೆ ಹೋಗ್ಲಿಕ್ಕೆ ಆಗಲಿಲ್ಲ, ಯಾಕಂದರೆ ಸಂಡೇ ಒಂದೇ ದಿನ ರಜಾ ಇದ್ದಿದ್ದರಿಂದ ವಿಕ್ಕಿದು ನಮಗೆ ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ. ನಾವು ಊರಿಗೆ ಹೋಗೋ ಅಷ್ಟೊತ್ತಿಗೆ ಜಾತ್ರೆ ಇರೋದಿಲ್ಲ. ಅದಕ್ಕೆ ಇಲ್ಲಿ ಈಶ್ವರನ ದೇವಸ್ಥಾನಕ್ಕೆ ಹೇಗಿದ್ದರೂ ಅವಾಗವಾಗ ಹೋಗ್ತಿರ್ತೀವಲ್ಲ ನಾವು, ಜಾತ್ರೆ ಇದೆ ಅಂತ ಹೇಳಿದರು ವಿಕಿಯವರು. ಹೋಗಿ ಬರೋಣ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋಗಿದ್ವಿ. ಸಿಕ್ಕಾಪಟ್ಟೆ ಖುಷಿಯಿಂದ ನೋಡಿದ್ಲು ಎಲ್ಲ ಆಟ ಆಡೋದು, ಮಕ್ಕಳು ಆಟ ಆಡೋದು. ಆ್ಯಂಡ್ ಜಾತ್ರೆ ಕೂಡ ಎಲ್ಲನೂ ಕೇಳ್ತಾ ಇದ್ದಾಳೆ, ಅದು ಕೊಡಿಸು ಇದು ಕೊಡಿಸು ಅಂತ. ಅವಳಿಗೆ ಅಂಬ ಅಂದರೆ ತುಂಬ ಇಷ್ಟ, ಹಸು ಅಂದರೆ. ಅದಕ್ಕೋಸ್ಕರ ಎತ್ತಿನ ಗಾಡಿ ಅಂದರೆ ಎತ್ತು 2 ಒಂದು ಗಾಡಿ, ಲಾರಿ, ನಾವು ಲಾರಿ ಅಂತೀವಿ, ಎತ್ತಿನ ಬಂಡಿ ಅಂತಾರೆ ಕೆಲವು ಕಡೆಗೆಲ್ಲ, ಆ ರೀತಿ ಅದೊಂದಿತ್ತು. ಅದೊಂದು ಐಟಮ್ ತೊಗೊಂಡ್ವಿ. ಅವಳಿಗೆ ಅದನ್ನು ಬಿಡೋದಕ್ಕೆ ರೆಡಿ ಇರಲಿಲ್ಲ ಅವಳು. ತೊಗೊಳ್ಳೋಣ ಅಂತ, ಅದು ಕೊಡು ಅಂತ ತುಂಬ ಹಠ ಮಾಡಿದ್ಲು. ಅದಕ್ಕೆ ಅವಳಿಗೂ ಕೊಡ್ಸೋಣ ಅಂತ ಹೇಳಿಬಿಟ್ಟು ಅದನ್ನು ಕೊಡಿಸಿದ್ವಿ. ಈಗಂತೂ ಜಾತ್ರೆಯಲ್ಲಿ ಮಕ್ಕಳಿಗೆ ಎಷ್ಟೊಂದು ಐಟಮ್ಸ್ ಬಂದಿರ್ತವೆ. ನಾವು ಚಿಕ್ಕವರಿದ್ದಾಗ ಗೊಂಬೆ ಒಂದು ತೊಗೊಂಡು ಬಂದುಬಿಡ್ತಿದ್ವಿ. ಬಟ್ ಈಗಿನ ಮಕ್ಕಳಿಗೆ ಸಿಕ್ಕಾಪಟ್ಟೆ ವೆರೈಟಿ ಗೊಂಬೆಗಳಾಗಿರ್ಬೋದು, ಏನು JCB ಥರದ್ದು, ಇದೆಲ್ಲ ತುಂಬ ಚೆನ್ನಾಗಿರ್ತವೆ. ಆ್ಯಂಡ್ ದೇವ್ರ ದರ್ಶನ ಮಾಡ್ಕೊಳಕ್ಕೆ ಹೋಗೋಣ ಅಂದರೆ ಸಿಕ್ಕಾಪಟ್ಟೆ ಕ್ಯೂ ಇತ್ತು. ಪಾಪು ಸುಮ್ಮನಿರಲ್ಲ, ಅವಳಿಗೆ ಸ್ವಲ್ಪ ಶೀತ ಇರೋದ್ರಿಂದ ಸ್ವಲ್ಪ ಕ್ರ್ಯಾಂಕಿ ಆಗಿಬಿಡ್ತಾಳೆ. ರಶ್ ಕೂಡ ಜಾಸ್ತಿ ಇತ್ತು. ಅದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ದೇವರಿಗೆ ಮತ್ತೆ ಒಂದಿನ ಬಂದರಾಯಿತು ಒಂದು ಜಾತ್ರೆ ಎಲ್ಲ ನೋಡಿಕೊಂಡು ಹಾಗೆ ಬಂದ್ವಿ. ಆ್ಯಂಡ್ ಅಲ್ಲೇ ವಸ್ತು ಪ್ರದರ್ಶನ ಇಟ್ಟಿದ್ದರು. ತುಂಬ ಐಟಮ್ಸ್ ಬಂದುಬಿಟ್ಟು ಎಲ್ಲ ತಿನ್ನೋ ಐಟಮ್ಸ್ಗಳನ್ನೇ ಇಟ್ಟಿದ್ದರು. ಅದಕ್ಕೆ ಒಂದು ನೋಡೋಣ ಏನಿದೆ ಅಂತ ಒಳಗಡೆ ಹೋಗಿದ್ವಿ. ಅದೇ ಉಪ್ಪಿನಕಾಯಿ ಆ ಥರ ಎಲ್ಲ, ಚಿಪ್ಸು ಮತ್ತು ಕಜ್ಜಾಯ ಆ ಥರ ಎಲ್ಲ ಇಲ್ಲಿ ವಸ್ತು ಪ್ರದರ್ಶನಕ್ಕೆ ಇಟ್ಟಿದ್ದರು. ಅದಾದಮೇಲೆ ರಾತ್ರಿ ಬರುವಾಗ ಹಾಗೆ ನಮ್ಮನೆ ಹತ್ತಿರದಲ್ಲಿನೇ ಪಾನಿಪುರಿ ಶಾಪ್ ಇದೆ ಇದು. ತುಂಬ ಚೆನ್ನಾಗಿರುತ್ತೆ. ನಮ್ಮ ಹರಿಹರ ಟೇಸ್ಟ್ ಪಾನಿಪುರಿ ಇಲ್ಲಿ ಸಿಗುತ್ತೆ. ಆ್ಯಕ್ಚುಲಿ ನಾವು ಯಾವತ್ತೂ ಟೇಸ್ಟೇ ಮಾಡಿರಲಿಲ್ಲ. ಮೊನ್ನೆ ರೀಸೆಂಟಾಗೆಲ್ಲೋ ಟೇಸ್ಟ್ ಮಾಡಿದಾಗ ಗೊತ್ತಾಯಿತು, ತುಂಬ ಚೆನ್ನಾಗಿತ್ತು. ನಮ್ಮ ಹರಿಹರದಲ್ಲಿ ಹೆಂಗಿರುತ್ತಲ್ಲ ಸೇಮ್ ಅದೇ ಥರನೇ ಇದೆ ಜಾತ್ರೆ. ನಮ್ಮ ಹರಿಹರದ ಟೇಸ್ಟ್ ಪಾನಿಪುರಿ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಚಾಟ್ಸ್ ತಿಂದ್ಕೊಂಡು ಮನೇಲಿ ಊಟ ಇತ್ತು. ಅದಕ್ಕೆ ಹೊರಗಡೆ ಏನು ಊಟ ಮಾಡೋದು ಬೇಡ ಅಂತ, ಯಾಕಂದರೆ ಹಬ್ಬ ಮಾಡಿದ್ದೆ, ಯಾಕಂದರೆ ಸ್ವಲ್ಪ ಸ್ವೀಟೆಲ್ಲ ಮಾಡಿದ್ದೆ, ಜಾತ್ರೆ ಇತ್ತಲ್ಲ ಅದಕ್ಕೋಸ್ಕರ. ಆ್ಯಂಡ್ ಸ್ವಲ್ಪ ಮನೆಗೆ ಐಟಮ್ ಬೇಕಿತ್ತು, ತೊಗೊಂಡು ಮನೆಗೆ ವಾಪಸ್ ಬಂದು ಪಾಪುಗೆ ಊಟ ಮಾಡಿಸಿ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಸಿಗ್ತೀನಿ ಮತ್ತೊಂದು ವೀಡಿಯೋ ಜೊತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.